ಗಿಲ್ಲಿ ಪರ್ಸನಲಿ ತುಂಬಾ ಫನ್ನಿನ ಅಥವಾ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ನೋಡಿದೆ. ಅವ್ರ ಜೊತೆ 24 hours ಇದ್ ನೋಡಿ ಗೊತ್ತಾಗತ್ತೆ ಅಂತ ಒಂದಷ್ಟು ಸ್ಟೇಟ್ಮೆಂಟ್ ಗಳು ಬರುತ್ತೆ. ಅವ್ರ ಜೊತೆ 24 hours ಇರಕ್ ಆಗಲ್ಲ ಅಂತ. ನಿಮ್ಗೆ ಹೆಂಗೆ, ನೀವು ಕಳ್ಳಪುಟ್ಟಿ ಗಿಲ್ಲಿ ನಿಮ್ಗೆ ಹೆಂಗ ಅನಿಸ್ತಿತ್ತು? ಆತರ ಏನು ಅವನು ಇವನ್ ಕೆಳಗಿಟ್ಟು ಮಾತಾಡ್ತಾನೆ ಅಥವಾ ಅದು ಬಂದಾಗ್ಲೂನು ನನ್ ಒಳಗಡೆನು ಒಂದ್ ಐಮ್ ಲೈಕ್ ನೀವು ಹಂಗೆ ಮಾತಾಡಿದಾಗ ಅವ್ನು ಮಾಡ್ತಾನೆ. ಅದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಅವನ್ಗೂ ಕೆಳಗಿಟ್ಟು ಮಾತಾಡಿದಾಗ ಅವನು ಅದೇ ತರ ಕಾಮಿಡಿ ಮಾಡ್ತಾನೆ. ಇಲ್ಲ ಅಂದ್ರೆ ಹಿಸ್ ನಾಟ್ ಇರಿಟೇಷನ್ ಅಂತಲ್ಲ. ಸ್ಟಾರ್ಟಿಂಗ್ ಇಟ್ ವಾಸ್ ಲೈಕ್ ಎಲ್ಲರಿಗೂ ಒಂದು ಸ್ಪೇಸ್ ಬೇಕಲ್ವಾ, ಅದಕ್ಕೆ. ಅದು ಬಿಟ್ರೆ ಹೋಗ್ತಾ ಹೋಗ್ತಾ ನನಗೆ ಆಕ್ಚುಲಿ ಕಂಫರ್ಟಬಲ್ ಅನಿಸ್ತಿತ್ತು. ಅಥವಾ ಮನೇಲಿ ಒಂಥರ ಸ್ಟ್ರೆಸ್ ಆದಾಗ ನಾವು ನಾನು ಅವನು ಕಾವ್ಯ ಎಲ್ಲ ಮಾತಾಡುವಾಗ ಏನೇನೋ ಸುಮ್ನೆ ರ್ಯಾಂಡಮ್ ವಿಷಯಗಳು ಮಾತಾಡ ಅದೆಲ್ಲ ಒಂಥರ ಸ್ಟ್ರೆಸ್ ರಿಲೀವರ್ ತರನೇ ಅನಿಸ್ತಿತ್ತು. ಅವ್ನ ಜೊತೆ 24 hours ಇರಕ್ ಆಗಲ್ಲ ಆತರ ಏನು ಅನ್ಸಿಲ್ಲ. ಆಕ್ಚುಲಿ ನಿಮಗ್ ಮಾತು ಬಿಟ್ರೆ ಬೇರೆ ಈಗ ಟಾಸ್ಕ್ ಇಲ್ಲ ಅಂದ್ರೆ ನೀವು ಮಾತೇ ಆಡ್ಬೇಕು, ಬೇರೆ ಏನು ಎಂಟರ್ಟೈನ್ಮೆಂಟ್ ಅನ್ನೋದಿರಲ್ಲ. ಎಷ್ಟೊಂದ್ಸಲಿ ನಾವ್ ಅಲ್ಲಿ ಬೀನ್ ಬ್ಯಾಗ್ ಹಾಕೊಂಡ್ ಮೇಲೆ ಆಕಾಶ ನೋಡ್ಕೊಂಡ್ ಮಾತಾಡೋದು ಆ ತರದೆಲ್ಲ, ಬಿಕಾಸ್ ಏನೂ ಇಲ್ಲ ಅಲ್ವಾ. ರ್ಯಾಂಡಮ್ ಆಗಿ ಏನೋ ಮಾತಾಡೋದು. ಸೊ ಅವ್ನ ಜೊತೆ 24 hours ಇರೋದ್ ಕಷ್ಟ, ಅವ್ನ ಟಾಲರೇಟ್ ಮಾಡಕ್ಕಾಗಲ್ಲ ಅನ್ನೋ ತರ ಪರ್ಸನ್ ಅಲ್ಲ. ಬಿಕಾಸ್ ರಿಷಾ ಅವ್ರು ಆಚೆ ಬಂದ್ಮೇಲೆ ಒಂದ್ ಮಾತು ಹೇಳ್ತಾರೆ, ಏನು ಅಂದ್ರೆ ಆಕ್ಚುಲಿ ಗಿಲ್ಲಿ ಕಾಮಿಡಿ ಮಾಡಿದ್ರು ಸತ್ಯ ಹೇಳ್ತಾ ಇದ್ದ. ಆ ಕಾಮಿಡಿಲೇ ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ಗಿಲ್ಲಿ ಹೇಳ್ತಾ ಇದ್ದ. ಬಟ್ ನಾನೇ ಗಿಲ್ಲಿನ ಅರ್ಥ ಮಾಡ್ಕೊಂಡ್ಲಿಲ್ಲ, ನಾನೇ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಲಿಲ್ಲ ಅಂತ. ನಿಮ್ಗೂ ಹಂಗೆ ಅನ್ಸುತ್ತೆ? ವ್ಯಕ್ತಿ ಹೇಗಿದಾರೋ ಹಾಗೆ ಹೇಳ್ತಾರೆ ಗಿಲ್ಲಿ. ಅದನ್ನ ಎಲ್ಲಾ ವೇದಿಕೆಗಳಲ್ಲೂ ಹೇಳಿದಾನೆ. ಅಂದ್ರೆ ಇರೋದನ್ನೇ ಹೇಳ್ತೀನಿ, ಬಟ್ ನನ್ ಜಾನ್ರ ಇರೋದ್ ಕಾಮಿಡಿ, ನಾನು ಕಾಮಿಡಿಯಾಗಿ ಹೇಳ್ತೀನಿ. ನೀವ್ ಅದನ್ನ ಕಾಮಿಡಿಯಾಗಿ ತಗೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಅಂತ ಒಂದ್ಸಲಿ ನಾಮಿನೇಷನ್ ಟೈಮಲ್ಲಿ ಯಾವಾಗ್ಲೂ ಹೇಳ್ತಾನ ಅವನು. ಸೊ ಏನ್ ನಿಮ್ ಕಾರಣಗಳು ನೀನ್ ಹೆಂಗ್ ಸೀರಿಯಸ್ ಆಗಿ ಹೇಳ್ತೀಯ, ನಾನು ನನ್ ಕಾರಣ ಹೇಳ್ತೀನಿ. ಅದು ಕಾಮಿಡಿ ಆಗಿರ್ಬೋದು, ಯಾಕಂದ್ರೆ ನಾನು ಬಂದಿರೋದೇ ಕಾಮಿಡಿಯಿಂದ ಅಲ್ವಾ.